ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಉರುಳಾಗ್ತಾ ಇದೆ ಮೂಡ ಪ್ರಕರಣ. ದಿನೇ ದಿನೇ ಹೊಸ ತಿರುವು ಪಡೆದುಕೊಳ್ತಾ ಇರುವ 14 ಬದಲಿ ಸೈಟ್ ಕೇಸ್. ತಜ್ಞರ ವರದಿಯನ್ನ ಮುಚ್ಚಿಟ್ಟು ಕೋರ್ಟ್ಗೆ ಸುಳ್ಳು ಹೇಳಿದ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂಥ ಪ್ರಶ್ನೆ ಉಂಟಾಗಿದೆ. 50-50 ಅನುಪಾತ ತಪ್ಪು ಅಂತ ಗೊತ್ತಾದ ಮೇಲೂ 14 ಸೈಟ್ಗಳನ್ನು ಉಳಿಸಿಕೊಳ್ಳಲು ಸಿದ್ದರಾಮಯ್ಯನವರು ಸರ್ಕಸ್ ನಡೆಸ್ತಾ ಇದ್ದಾರೆ. ತಮ್ಮ ಕೈಗೆ ಕೊಟ್ಟ ತನಿಖಾ ವರದಿಯನ್ನ ಪಕ್ಕಕ್ಕಿಟ್ಟು ಸಿಎಂ ಸಿದ್ದರಾಮಯ್ಯನವರು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಮೂಡಾ ಪ್ರಕರಣದ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದ್ದ ತಜ್ಞರು ಈ ವರದಿಯನ್ನೇ ಅಸ್ತ್ರ ಮಾಡಿಕೊಂಡ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು 2023 ನವೆಂಬರ್ನಲ್ಲಿ 50-50 ಅಕ್ರಮದ ಬಗ್ಗೆ ತಜ್ಞರು ವರದಿಯನ್ನು ಕೊಟ್ಟಿದ್ರು. ಮೂಡಾದಲ್ಲಿ 50-50 ಅನುಪಾತದಂತೆ ತೆಗೆದುಕೊಂಡ ಯಾವುದೇ ಕ್ರಮ ನಿಯಮಬಾಹಿರ ಅಂತ ಹೇಳಿ ವರದಿ ಸಲ್ಲಿಸಿರುವಂಥ ಅಧಿಕಾರಿಗಳು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವಂತೆ ತನಿಖಾಧಿಕಾರಿಗಳು ಹೇಳಿದ್ರು. ಇಷ್ಟೆಲ್ಲ ಇದ್ರೂ ಕೂಡ ಸೈಟ್ಗಳನ್ನು ಪಡೆದ ಬಗ್ಗೆ ಸಿದ್ದರಾಮಯ್ಯ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಟೆಕ್ನಿಕಲ್ ಕಮಿಟಿ ವರದಿಯಿಂದ ಆರೋಪಗಳು ನಿಜ ಎಂಬುದು ಖಚಿತವಾಗಿದೆ. ಸಿಎಂ ವಿರುದ್ಧ ಆರೋಪಗಳು ನಿಜ ಅಂತ ಖಚಿತಪಡಿಸಿರುವ ವರದಿ. ಈ ವರದಿ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿದ್ದ ವೇಳೆಯಲ್ಲಿಯೇ ನೀಡಲಾಗಿದೆ. ಹೀಗಾಗಿ ಈ ವಿಚಾರವನ್ನು ಕೋರ್ಟ್ ಮುಂದೆ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಈ ಮೂಡಾ ಪ್ರಕರಣ ಉರುಳಾಗ್ತಾ ಇರುವಂಥದ್ದು. 14 ಬದಲಿ ಸೈಟ್ ಕೇಸ್ ದಿನೇ ದಿನೇ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ತಜ್ಞರ ವರದಿಯನ್ನ ಮುಚ್ಚಿಟ್ಟು ಕೋರ್ಟ್ಗೆ ಸುಳ್ಳು ಹೇಳಿದ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂಥ ಪ್ರಶ್ನೆ ಉಂಟಾಗಿರುವಂಥದ್ದು. 50-50 ಅನುಪಾತ ತಪ್ಪು ಅಂತ ಗೊತ್ತಾದ ಮೇಲೂ 14 ಸೈಟ್ಗಳನ್ನು ಉಳಿಸ್ಕೊಳ್ಳೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸರ್ಕಸ್ ನಡೆಸ್ತಾ ಇದ್ದಾರೆ. ತಮ್ಮ ಕೈಗೆ ಕೊಟ್ಟ ತನಿಖಾ ವರದಿಯನ್ನ ಪಕ್ಕಕ್ಕಿಟ್ಟು ಸಿಎಂ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮೂಡಾ ಪ್ರಕರಣದ ಬಗ್ಗೆ ಸರ್ಕಾರಕ್ಕೆ ತಜ್ಞರು ವರದಿಯನ್ನು ಸಲ್ಲಿಸಿದ್ರು. ಈ ವರದಿಯನ್ನೇ ಸ್ನೇಹಮಯಿ ಕೃಷ್ಣ ಅವರು ಅಸ್ತ್ರ ಮಾಡಿಕೊಂಡಿದ್ದಾರೆ. 2023 ನವೆಂಬರ್ನಲ್ಲಿ 50-50 ಅಕ್ರಮದ ಬಗ್ಗೆ ತಜ್ಞರು ವರದಿಯನ್ನು ಕೊಟ್ಟಿದ್ರು. ಮೂಡಾದಲ್ಲಿ 50-50 ಅನುಪಾತದಂತೆ ತೆಗೆದುಕೊಂಡ ಯಾವುದೇ ಕ್ರಮ ನಿಯಮಬಾಹಿರ ಅಂತ ಹೇಳಿ ವರದಿಯನ್ನು ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮೌತೂರ್. ನೇರ ಸಂಪರ್ಕದಲ್ಲಿ ಯಶಸ್ ಮೌತೂರ್. ಸಿಎಂ ಸಿದ್ದರಾಮಯ್ಯ ಪಾಲಿಗೆ ಮೂಡಾ ಪ್ರಕರಣ ಉರುಳಾಗ್ತಾ ಇರುವಂಥದ್ದು. ದಿನೇ ದಿನೇ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. 14 ಸೈಟ್ಗಳನ್ನು ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಸರ್ಕಸ್ ನಡೆಸ್ತಾ ಇದ್ದಾರೆ. ತಜ್ಞರ ವರದಿಯನ್ನ ಮುಚ್ಚಿಟ್ಟು ಕೋರ್ಟ್ಗೆ ಸುಳ್ಳು ಹೇಳಿದ್ರ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂಥ ಪ್ರಶ್ನೆ ಕೂಡ ಉಂಟಾಗಿದೆ. ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಅಂಕಿತ, ಭಾಳ ಪ್ರಮುಖವಾಗಿ ಈಗಾಗಲೇ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಹೆಸರಿನಲ್ಲಿ 14 ಸೈಟು ಏನು ಪಡೆದಿದ್ದಾರೆ, 50-50 ಅನುಪಾತದಲ್ಲಿ ಪಡೆದಿದ್ದಾರೆ ಎನ್ನುವಂತಹ ಆರೋಪ ಏನಿದೆ ಇದು ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಯಿತು. ಭಾಳ ಪ್ರಮುಖವಾಗಿ ಈಗಾಗಲೇ ಏನು ಈ ಒಂದು ವಿಚಾರವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಪ್ರಾಸಿಕ್ಯೂಷನ್ನೇ ಪ್ರಶ್ನಿಸಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಇಂದು ಆ ಒಂದು ಅರ್ಜಿಯ ವಿಚಾರಣೆ ಇರ್ತಕ್ಕಂಥದ್ದು. ಇದೊಂದು ಮಹತ್ವದ ವಿಚಾರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಈ ಒಂದು ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಏನಾದ್ರು ವಜಾ ಆಗುವಂತಹ ಸಾಧ್ಯತೆ ಆದರೆ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಆಗುತ್ತೆ. ಅಥವಾ ಇದೇನೋ ಕಂಟಿನ್ಯೂ ಆದರೆ ಸಾಕಷ್ಟೊಂದು ರಾಜಕೀಯವಾಗಿ ಒಂದು ದೊಡ್ಡ ಮಟ್ಟದ ಹೊಡೆತ ಆಗುವಂತಹ ಸಾಧ್ಯತೆ ಇದೆ. ನೆಕ್ಸ್ಟು ಕಾನೂನಾತ್ಮಕವಾದಂತಹ ಆ ಒಂದು ಏನು ಕಾರ್ಯಗಳು ನಡೀಬೇಕಾಗ್ತದೆ. ಆ ಸಂದರ್ಭದಲ್ಲಿ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಿರ್ತದೆ. ಯಾಕಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾದ್ಮೇಲೆ FIR ದಾಖಲಾಗ್ತದೆ. FIR ದಾಖಲಾದ್ಮೇಲೆ ಎಂಕ್ವೈರಿ ನಡೆಯಬೇಕಾಗುತ್ತೆ. ಎಂಕ್ವೈರಿಯ ಸಂದರ್ಭದಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿ ಹೇಗಿರಬೇಕು ಅನ್ನುವಂತಹ ಒಂದು ನೈತಿಕ ಪ್ರಶ್ನೆ ಕೂಡ ಕಾಡ್ತದೆ. ತದಾದ ನಂತರದ ಬೆಳವಣಿಗೆಯಲ್ಲಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲೂ ಕೂಡ ಈ ಕೋರ್ಟ್ ಕೇಸ್ ಏನಿದೆ ಈ ಒಂದು ವಿಚಾರವಾಗಿ ಕೂಡ ಸಾಕಷ್ಟು ರೀತಿಯಾದ ಚರ್ಚೆ ಇರ್ತಕ್ಕಂಥದ್ದು. ಇವತ್ತಿನ ಒಂದು ವಿಚಾರಣೆ ಏನಿದೆ ಅಥವಾ ಇವತ್ತೇನೋ ತೀರ್ಪು ಹೊರ ಬಂದರೆ ಏನು ಮುಂದಿನ ದಿನಗಳಲ್ಲಿ ಆ ಒಂದು ಕೋರ್ಟ್ನ ತೀರ್ಪು ಕೂಡ ತಾಳೆ ಆಗ್ತದೆ. ಹೀಗಾಗಿ ಇವೆಲ್ಲರ ನಡುವೆ ಕೂಡ ಸಾಕಷ್ಟು ರೀತಿಯಾದಂತಹ ಒಂದು ರೀತಿ ರಾಜಕೀಯ ಲೆಕ್ಕಾಚಾರಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ಸೈಟು ಪ್ರಕರಣ ಏನಿದೆ ಈ ಒಂದು ಪ್ರಕರಣಕ್ಕಿಂತ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಇದರ ಜೊತೆ 50-50 ಅನುಪಾತದಲ್ಲಿ ಮತ್ತಿತರ ಸೈಟ್ಗಳು ಕೂಡ ಅಕ್ರಮವಾಗಿರ್ತಕ್ಕಂಥದ್ದು. ಅಕ್ರಮವಾಗಿ ಮನಿ ಲ್ಯಾಂಡರ್ಗಳಿಗೆ ಅಥವಾ ಏನು ಭೂ ಮಾಫಿಯಾದವ್ರಿಗೆ ಅಥವಾ ಲ್ಯಾಂಡ್ ಮಾಫಿಯಾದವ್ರಿಗೆ ಈಗಾಗಲೇ ಸೈಟ್ಗಳನ್ನ ಕೊಟ್ಟಿದ್ದಾರೆ ಅಂತಹ ಆರೋಪಗಳಿದೆ. ಹೀಗಾಗಿ ಈ ಒಂದು ವಿಚಾರವಾಗಿ ರಾಜಕಾರಣಿಗಳ ಜೊತೆ ಮನಿ ಲೆಂಡರ್ಗಳ ಜೊತೆ ಏನು ರಿಯಲ್ ಎಸ್ಟೇಟ್ ಅವ್ರ ಜೊತೆ ಸಾಕಷ್ಟು ಪನಿಷ್ಮೆಂಟ್ ಆಗಬೇಕಾಗಿರ್ತಕ್ಕಂಥದ್ದು, ಶಿಕ್ಷೆ ಆಗಬೇಕಾಗಿರ್ತಕ್ಕಂಥದ್ದು. ಏನು ಈ
ಶಿಕ್ಷೆ ಆಗಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳಿಗೆ. ಹೀಗಾಗಿ ಅಧಿಕಾರಿಗಳು ಕೂಡ ಇಲ್ಲಿ ತಪ್ಪಿತಸ್ಥರಾಗ್ತಾರೆ. ಹೀಗಾಗಿ ಇದೊಂದು ಸೂಕ್ತವಾದಂತಹ ತನಿಖೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಕೂಡ ಏನು ಈ ಒಂದು ಸಾರ್ವಜನಿಕರ ಮನವಿಯಾಗಿದೆ. ಹೀಗಾಗಿ ಈ ಒಂದು ಕೋರ್ಟ್ ಪ್ರಾಸಿಕ್ಯೂಷನ್ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಕೋರ್ಟ್ ವಿಚಾರಣೆಯಲ್ಲಿ ಪ್ರಾಸಿಕ್ಯೂಷನ್ ಸಂಬಂಧ ಸಿದ್ದರಾಮಯ್ಯವ್ರಿಗೆ ಹಿನ್ನಡೆ ಆದರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ರಾಜಕೀಯ ಬದಲಾವಣೆ ಆಗುತ್ತೆ ಹಾಗೂ ಆ ಒಂದು ತನಿಖೆ ಕೂಡ ಒಂದು ಉನ್ನತ ಮಟ್ಟದ ತನಿಖೆ ಆಗುತ್ತೆ. ಹೀಗಾಗಿ ಲೋಕಾಯುಕ್ತ ಇರ್ಬೋದು ಅಥವಾ CBI ತನಿಖೆ ಆದರೂ ಕೂಡ ಸಾಕಷ್ಟು ರೀತಿಯಾದಂತಹ ಒಂದು ರಾಜಕೀಯ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಅಂಕಿತಾ, ಧನ್ಯವಾದ ಯಶಸ್ ಮತ್ತು ತಮ್ಮೆಲ್ಲ ಮಾಹಿತಿಗಾಗಿ.